ಎಲಿಮೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದುವೇ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಪಿ ಬ್ಲಾಕ್ ಎಲಿಮೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸನ್ನು ಕಲ್ತಿದ್ವಿ, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ನಾವು. ಸಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಯಾವ ಎಲಿಮೆಂಟ್ಸನ್ನು ಕರಿತೀವಿ? The elements in which last electron enters into one of the 3p orbitals are called as p block elements. Okay, ಯಾವ್ದಾರ ಒಂದು p ಆರ್ಬಿಟಲ್ಗೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಆದರೆ ಅಂತಹ ಎಲಿಮೆಂಟ್ಸ್ ಅನ್ನು ನಾವು p ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, p ಬ್ಲಾಕ್ ಎಲಿಮೆಂಟ್ಸ್ includes total 6 groups. 6 groups ಅಂತಂದ್ರೆ it starts from 13th group to 18th group. ಇಲ್ಲಿ ಫಸ್ಟ್ ಮೆಂಬರ್ ಆಫ್ ಈಚ್ ಫ್ಯಾಮಿಲಿ ಬರ್ದಿದ್ದೀನಿ. ದಿಸ್ ಇಸ್ ದ 13th ಗ್ರೂಪ್ ಫಸ್ಟ್ ಎಲಿಮೆಂಟ್, 14th ಗ್ರೂಪ್, 15th ಗ್ರೂಪ್, 16th ಗ್ರೂಪ್, 17th ಗ್ರೂಪ್, 18th ಗ್ರೂಪ್ ಅಲ್ಲಿ ಬರುವಂತಹ ಫಸ್ಟ್ ಎಲಿಮೆಂಟ್, ದಟ್ ಈಸ್ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಅಂಡ್ ಹೀಲಿಯಂ. ಓಕೆ, ಅವುಗಳ ಕಾನ್ಫಿಗರೇಷನ್, ಔಟರ್ ಕಾನ್ಫಿಗರೇಷನ್ ಬಂದ್ಬಿಟ್ಟು NS2 NP1, NS2 NP1, NS2 NP2, NS2 NP3, NS2 NP4, NS2 NP5, NS2 NP6 ಆಗಿರುತ್ತೆ. ಮೀನ್ಸ್ ಇಟ್ ಇನ್ವಾಲ್ವ್ಸ್ 3 electrons in bond formation in order to attain the stability. So ಅವುಗಳ ಗ್ರೂಪ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ? +3, +4, +5, +6, +7 ಅಂಡ್ +8 ಆಗಿರುತ್ತೆ. ಬರೀ ಗ್ರೂಪ್ ಆಕ್ಸಿಡೇಷನ್ ಸ್ಟೇಟ್ ಮಾತ್ರನಾ ಅಂತಂದ್ರೆ ಇಲ್ಲ, ದೇ ಎಕ್ಸಿಬಿಟ್ಸ್ ಅದರ್ ಆಕ್ಸಿಡೇಷನ್ ಸ್ಟೇಟ್ ಆಲ್ಸೋ. ಲೈಕ್ boron exhibits +1 oxidation state, carbon +2 -4, nitrogen +3 and -3, oxygen +2 +4 and -2, fluorine +5 +3 +1 and -1. Then helium exhibits oxidation states such as +6 +4 and +2. ಈ ರೀತಿಯಾಗಿರುತ್ತೆ. ದೆನ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಏನು ಫಸ್ಟ್ ಮೆಂಬರ್ ಇರುತ್ತಲ್ವಾ, ಬಾಕಿ ಮೆಂಬರ್ಸ್ಗಿಂತ ಸ್ವಲ್ಪ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಆ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತಂದರೆ, ಬಾಕಿ ಮೆಂಬರ್ಸ್ ಏನಿರುತ್ತೆ ದೇ ಆರ್ ಹೆವಿ ವೆನ್ ಕಂಪೇರ್ಡ್ ಟು ದ ಫಸ್ಟ್ ಮೆಂಬರ್. ಯಾಕೆ ಅಂತಂದರೆ ಫಸ್ಟ್ ಮೆಂಬರು ಅಟಾಮಿಕ್ ಸೈಜ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ದೆನ್ ಅವುಗಳ ಅಯೋನೈಸೇಷನ್ ಎನರ್ಜಿ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಮತ್ತು ಎಂಟಿ ಡಿ ಆರ್ಬಿಟಲ್ನ ಹೊಂದಿರುತ್ತೆ. ಅಂದರೆ ದೆರ್ ವಿಲ್ ಬಿ ಲ್ಯಾಕ್ ಆಫ್ ಡಿ ಆರ್ಬಿಟಲ್ಸ್ ಇರೋದಿಲ್ಲ. ಹಾಗಾಗಿ ಅವುಗಳು ಏನಾಗುತ್ತೆ, ದೇ ಡಿಫರ್ ಫ್ರಮ್ ಅದರ್ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ. ಓಕೆ, ಇಲ್ಲಿ ಫಸ್ಟ್ ಮೆಂಬರ್ ಏನಿದೆ, ದೇ ಇನ್ವಾಲ್ವ್ ಇನ್ ಪಿ ಮಲ್ಟಿಪಲ್ ಬಾಂಡ್ ಫಾರ್ಮೇಷನ್. ಅಂದರೆ ಹಲವಾರು ಬಾಂಡ್ಸ್ಗಳನ್ನು ಮಾಡುತ್ತೆ ವಿತ್ ದ ಸೇಮ್ ಆಟಮ್, ಅಂದ್ರೆ with itself and with the other atoms also. See, for example here, carbon ಒಂದು ಪೈ ಬಾಂಡ್ ಫಾರ್ಮೇಷನ್ ಆಗಿರುವಂಥದ್ದು, ಕಾರ್ಬನ್ 2 ಪೈ ಬಾಂಡ್ ಫಾರ್ಮೇಷನ್ ಆಗಿರುವಂಥದ್ದು, ನೈಟ್ರೋಜನ್ 2 ಪೈ ಬಾಂಡ್ಸ್ ಫಾರ್ಮೇಷನ್ ಆಗಿರುವಂಥದ್ದು. ಅದೇ ರೀತಿ ಈ ಕಾರ್ಬನ್ ಏನಿದೆ ಸೆಕೆಂಡ್ ಗ್ರೂಪ್ ಫ್ಯಾಮಿಲಿ ಜೊತೆಗೆ ಪೈ ಬಾಂಡ್ ಫಾರ್ಮೇಷನ್ ಮಾಡಿದೆ. ಲೈಕ್ ಕಾರ್ಬನ್ ಆಕ್ಸಿಜನ್, ಕಾರ್ಬನ್ ನೈಟ್ರೋಜನ್, ಬೋತ್ ಸಿಂಗಲ್ ಬಾಂಡ್ ಆಸ್ ವೆಲ್ ಆಸ್ ಡಬಲ್ ಬಾಂಡ್. ದೆನ್ ನೈಟ್ರೋಜನ್ ಆಕ್ಸಿಜನ್ ಬಾಂಡ್ ಫಾರ್ಮೇಷನ್. ಇವುಗಳನ್ನು ನಾವು ಪಿ ಮಲ್ಟಿಪಲ್ ಬಾಂಡ್ ಫಾರ್ಮೇಷನ್ ಅಂತ ಕರಿತೀವಿ. ದೆನ್ ಫಸ್ಟ್ ಫ್ಯಾಮಿಲಿ ಈಸ್ 13th ಗ್ರೂಪ್ ಫ್ಯಾಮಿಲಿ, ದಟ್ ಈಸ್ ಬೋರಾನ್ ಫ್ಯಾಮಿಲಿ. ಇದರಲ್ಲಿ ಬರುವಂತಹ ಎಲಿಮೆಂಟ್ಸ್ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ ಅಂಡ್ ಥ್ಯಾಲಿಯಂ. ಇಲ್ಲಿ ಬೋರಾನ್ ಏನಿದೆ ದಟ್ ಈಸ್ ಕನ್ಸಿಡರ್ಡ್ as ನಾನ್ ಮೆಟಲ್. ಅದೇ ಬಾಕಿ ಎಲ್ಲ ಮೆಟಾಲಿಕ್ ಪ್ರಾಪರ್ಟಿಯನ್ನು ಶೋ ಮಾಡ್ತವೆ. ನಾನು ಆಗಲೇ ಹೇಳಿದ ಹಾಗೆ ಫಸ್ಟ್ ಮೆಂಬರ್ ಏನಿದೆ ದ್ಯಾಟ್ ವಿಲ್ ಬಿ ಡಿಫರೆಂಟ್ ಫ್ರಮ್ ದ ಅದರ್ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ. ನೌ ಲೆಟ್ ಅಸ್ ಕನ್ಸಿಡರ್ BF3, ಒಂದು ಬೋರಾನ್ ಫಾರ್ಮಿಂಗ್ ಎ ಬಾಂಡ್ ವಿತ್ ಅನ್ ಹ್ಯಾಲೈಡ್. ಇಲ್ಲಿ ಹ್ಯಾಲೈಡ್ ಯಾವುದು? ಫ್ಲೋರಿನ್. BF3 ಇದೆ ಅನ್ಕೊಳ್ಳಿ. ಈ ಹ್ಯಾಲೈಡ್ಸ್
ಫಾರ್ಮೇಷನ್ ಆಗಿರುತ್ತಲ್ಲ, ಬೋರಾನ್ ಕಾಂಪೌಂಡ್ಸ್ ಫಾರ್ಮಿಂಗ್ ಹ್ಯಾಲೈಡ್ಸ್, ದೇ ಆರ್ ಯೂಶಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇನ್ ನೇಚರ್. ಅವುಗಳಲ್ಲಿ ಎಲೆಕ್ಟ್ರಾನ್ನ ಕೊರತೆ ಇರುತ್ತೆ. ಸೊ ಇನ್ ಆರ್ಡರ್ ಟು ಅಟೈನ್ ದ ಆಕ್ಟೇಟ್ ಕಾನ್ಫಿಗರೇಷನ್ ಏನ್ ಮಾಡುತ್ತೆ ಅಂತಂದ್ರೆ, ಅದು ನೈಬರಿಂಗ್ ಮಾಲಿಕ್ಯೂಲ್ಸ್ ಇಂದ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಂಡು ಇಟ್ ಅಂಡರ್ಗೋಸ್ ಚೇಂಜ್ ಇನ್ ದ ಜಾಮೆಟ್ರಿ, ಮೀನ್ಸ್ ಇಟ್ ಅಟೈನ್ಸ್ ಮ್ಯಾಕ್ಸಿಮಮ್ ಕೋವಲೆನ್ಸಿ, ದಟ್ ಈಸ್ 4 ಇತ್ತು ಅನ್ಕೊಳ್ಳಿ, ಆಗ ನಮಗೆ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಬರುವಂಥದ್ದು. ಇಲ್ಲಿ ಇದನ್ನ ಎಫ್ ಮಾಡ್ಕೊಳ್ಳಿ. ಪ್ಲೇನಾರ್ ಸ್ಟ್ರಕ್ಚರ್ ಇದೆ, ಪ್ಲೇನಾರ್ ಸ್ಟ್ರಕ್ಚರ್ ಆಫ್ BF3 ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಅದು ತನ್ನ ಸುತ್ತ ಇರುವಂತಹ ಮಾಲಿಕ್ಯೂಲ್ಸ್ ಹತ್ರ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದ್ರೆ ಅವುಗಳನ್ನ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ನೈಟ್ರೋಜನ್ನ ಮೇಲೆ ಎಕ್ಸ್ಟ್ರಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, ಅದನ್ನ ತನ್ನ ಕಡೆಗೆ ಎಳ್ಕೊಂಡು ಇಟ್ ಫಾರ್ಮ್ಸ್ ಅ ಬಾಂಡ್ ಲೈಕ್ ದಿಸ್. ಸೊ ಪ್ಲೇನಾರ್ ಸ್ಟ್ರಕ್ಚರ್ ಇದ್ದಿದ್ದು ಏನಾಗುತ್ತೆ, ಟೆಟ್ರಾಹೈಡ್ರಲ್ ಜಾಮೆಟ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಬೋರಾನ್ ಹ್ಯಾಲೈಡ್ಸ್ ಏನ್ ಫಾರ್ಮೇಶನ್ ಆಗತ್ತಲ್ವಾ, ದೇ ಆರ್ ಯೂಶಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇನ್ ನೇಚರ್. ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಇರುತ್ತೆ, ಸೊ ದೇ ಆಕ್ಟ್ ಆಸ್ ಲೆವಿಸ್ ಆಸಿಡ್ಸ್. Then maximum covalency of this boron halides will be 4. Okay. Next, let's move on to the next concept. One more, that is AlCl3. AlCl3 ತನ್ನ ಸ್ಟೆಬಿಲಿಟಿಯನ್ನ ಕಾದಿರಿಸ್ಕೊಳ್ಳಿಕ್ಕೆ ಅದೇನ್ ಮಾಡುತ್ತೆ, ಡೈಮರ್ ಫಾರ್ಮೇಶನ್ ಮಾಡುತ್ತೆ. ಡೈಮರ್ ಈಸ್ ನಥಿಂಗ್ ಬಟ್ Al2Cl6 ಫಾರ್ಮೇಶನ್. ಹಿಯರ್ ಯು ಕ್ಯಾನ್ ಸಿ ದ ಸ್ಟ್ರಕ್ಚರ್, ದಟ್ ಈಸ್ 2 aluminum atoms bonded to 4 terminal chlorine atoms and 2 chlorine atoms through bridged covalent bonds. Okay, this is called as dimer. Dimer including 2 Al2 and Cl6, 4 terminal chlorines, 2 bridged chlorines. Okay, in order to attain the stability, it exhibits this dimer form. Okay, next, moving on to the next concept, that is important compounds formed by the boron. First compound is borax. So borax do chemical formula ನೆನ್ಪಿಟ್ಕೊಳ್ಳಿ, that is Na2B4O7 10H2O. It is a hydrated one which is a pure white crystalline solid ಆಗಿರುತ್ತೆ, white crystalline solid. ಇದನ್ನ ನಾವು ಹೀಟ್ ಮಾಡಿದ್ವಿ ಅನ್ಕೊಳ್ಳಿ, ಯಾವ್ದನ್ನ, ಬೋರಾಕ್ಸ್ ಅನ್ನ ಹೀಟ್ ಮಾಡಿದಾಗ ನಮ್ಗೆ Na2B4O7 ಅಂದ್ರೆ ಈ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಹೊರಟು ಹೋಗ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಇಟ್ swells up due to loss of water molecule from this hydrated borax. Okay, that Na2B4O7 ಅನ್ನ ನಾವು ಸೋಡಿಯಂ ಮೆಟಾಬೋರೇಟ್ ಅಂತ ಕರಿತೀವಿ. ಈ ಸೋಡಿಯಂ ಮೆಟಾಬೋರೇಟ್ ಅನ್ನ ಫರ್ದರ್ ಹೀಟ್ ಮಾಡಿದ್ವಿ ಅನ್ಕೊಳ್ಳಿ, ವಿ ಗೆಟ್ ಸೋಡಿಯಂ ಬೋರೇಟ್ ಅಂಡ್ ಬೋರಿಕ್ ಅನ್ಹೈಡ್ರೈಡ್. ಈ ಮಿಕ್ಸ್ಚರ್ ಏನಿದೆಯಲ್ವಾ, ಇಟ್ ವಿಲ್ ಬಿ ಟ್ರಾನ್ಸ್ಪರೆಂಟ್ ಸಾಲಿಡಿಫೈಡ್ ಗ್ಲಾಸಿ ಮಾಸ್ ಆಗಿರುತ್ತೆ, ಗ್ಲಾಸಿ ಮಾಸ್. ಓಕೆ, ಯಾವುದು, ದ ಬೋರಿಕ್ ಅನ್ಹೈಡ್ರೇಟ್ ಅಂಡ್ ಸೋಡಿಯಂ ಬೋರೇಟ್ ಟುಗೆದರ್. ಓಕೆ, ಈ ಮೆಟಾಬೋರೇಟ್ಸ್ ಏನಿದೆಯಲ್ವಾ, ಈ ಮೆಟಾಬೋರೇಟ್ಸು ಇಟ್ ಗಿವ್ಸ್ ಯುನೀಕ್ ಕಲರ್ಸ್ ವೆನ್ ಆಡೆಡ್ ಟು ದ ಪರ್ಟಿಕ್ಯುಲರ್ ಸಾಲ್ಟ್ಸ್. ಸಾಲ್ಟ್ಸ್ ಅಂತಂದ್ರೆ ಅಲ್ಲಿ ಬೇಸಿಕ್ ರ್ಯಾಡಿಕಲ್ಲು ಇರುತ್ತೆ, ಆಸಿಡಿಕ್ ರ್ಯಾಡಿಕಲ್ಲು ಇರುತ್ತಲ್ವಾ. ಈ ಸಾಲ್ಟ್ ಅಲ್ಲಿ ಇರುವಂತಹ ಬೇಸಿಕ್ ರ್ಯಾಡಿಕಲ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಮೆಟಾಬೋರೇಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಾಟ್ as it is helpful in the detection of basic radicals present in the salts, so these metaborates are used as borax bead test. ಏನಂತ ಕರಿತೀವಿ, ಈ ಮೆಟಾಬೋರೇಟ್ಸ್ ಅನ್ನ ನಾವು ಬೇಸಿಕ್ ರ್ಯಾಡಿಕಲ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ಅದನ್ನ
it is extensively used in borax bead test. Borax bead test is nothing but by giving particular specific color ನಾವು ಸಾಲ್ಟ್ ಅಲ್ಲಿ ಇರುವಂತಹ ಬೇಸಿಕ್ ರಾಡಿಕಲ್ಸ್ ಅನ್ನ ಐಡೆಂಟಿಫೈ ಮಾಡಬಹುದು. And that test is called as what? Borax bead test. Okay, next let's move on to the other important compound formed by boron, that is orthoboric acid ಅಂತ ಹೇಳಿ. Orthoboric acid. The chemical formula of orthoboric acid is H3BO3, or it can also be written as BOH thrice. ಇಲ್ಲಿ ನೀವು ಆರ್ಥೋಬೋರಿಕ್ ಆಸಿಡ್ ನ ಸ್ಟ್ರಕ್ಚರ್ ಅನ್ನ ನೋಡಬಹುದು. ಈಚ್ ಬೋರಾನ್ ಆಟಮ್ ಈಸ್ ಬಾಂಡೆಡ್ to 3OH group like this. So this is the three-dimensional structure of this orthoboric acid. Okay, ಇದನ್ನು ನಾವು weak monobasic acid ಅಂತ ಕರಿತೀವಿ. See here, ಇದೇನ್ ಮಾಡುತ್ತೆ, ಬೇಸ್ ಅಂತಂದ್ರೆ ಅದು ಇನ್ಸ್ಟೆಡ್ ಆಗಿ ಏನ್ ಮಾಡಬೇಕು, ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡಬೇಕು. ಬಟ್ ಇಟ್ ಇಸ್ ಅ ವೀಕ್ ಮೊನೋಬೇಸಿಕ್ ಆಸಿಡ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಸಿ ಹಿಯರ್, it reacts with the water molecule and accepts the OH minus, ಅಂದ್ರೆ 2 electrons ನ ತನ್ನ ಕಡೆಗೆ ಎಳ್ಕೊಂಡು it forms BOH4 minus plus hydronium ion H3O plus formation ಮಾಡುತ್ತೆ. See here, instead of donating H plus ions, it acts as a Lewis acid by accepting the OH minus ion from the water molecule, resulting in the formation of tetrahydroxy borate ion. Okay, ಅದಕ್ಕೆ ಅದನ್ನ ನಾವು ವೀಕ್ ಮೊನೋಬೇಸಿಕ್ ಆಸಿಡ್ ಅಂತ ಕರಿತೀವಿ. You just remember this orthoboric acid is a weak monobasic acid ಅಂತ ಹೇಳಿ. So it acts as a Lewis acid by accepting the OH minus ion from the water to form a corresponding ion. Then most important hydride form of borane is this diborane. ಇದರ ಫಾರ್ಮುಲಾ B2H6 ಆಗಿರುತ್ತೆ. It is the simplest form of boron hydride ಆಗಿರುತ್ತೆ. ಇದು ಸ್ಟ್ರಕ್ಚರ್ ಅನ್ನ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ಅದರಲ್ಲಿ ಯಾವ ರೀತಿಯ ಬಾಂಡಿಂಗ್ ಎಲ್ಲ ಇರುತ್ತೆ ಅಂತ ಹೇಳಿ. ದಿಸ್ ಇಸ್ ದ ಆಕ್ಚುಯಲ್ ಸ್ಟ್ರಕ್ಚರ್, ಆಕ್ಚುಯಲ್ ಬಾಂಡಿಂಗ್ ಪ್ರೆಸೆಂಟ್ ಇನ್ ಡೈಬೋರೇನ್. ಇಲ್ಲಿ ನೋಡಿ, ಡೈಬೋರೇನ್ ಹ್ಯಾಸ್ B2H6, ರೈಟ್? 2 boron forms bond with 4 terminal hydrogen atoms. ಈ 2 ಬೋರಾನು ಮತ್ತೆ 4 ಟರ್ಮಿನಲ್ ಹೈಡ್ರೋಜನ್ ಆಟಮ್ಸ್ ಒಂದು ಪ್ಲೇನ್ ಅಲ್ಲಿ ಅರೇಂಜ್ ಆಗಿರುತ್ತೆ. ದೆನ್ ಅದರ್ 2 ಹೈಡ್ರೋಜನ್ ಆಟಮ್ಸ್ ಏನಿದೆ, ಒನ್ ವಿಲ್ ಬಿ ಅಬೋವ್ ದ ಪ್ಲೇನ್ ಅಂಡ್ ದ ಅದರ್ ವಿಲ್ ಬಿ ದ ಬಿಲೋ ದ ಪ್ಲೇನ್, ಬಾಂಡೆಡ್ ಟು ದಿಸ್ 2 ಬೋರಾನ್ ಆಟಮ್ಸ್. ಓಕೆ, ಇದನ್ನ ಏನು ಟರ್ಮಿನಲ್ ಹೈಡ್ರೋಜನ್ ಅಟ್ಯಾಚ್ ಆಗಿದೆಯಲ್ವಾ, ಅದನ್ನ ನಾವು 2 ಸೆಂಟರ್ 2 ಎಲೆಕ್ಟ್ರಾನ್ ಬಾಂಡ್ ಅಂತ ಕರಿತೀವಿ. ವೈ? ಇದು ಬೋರಾನ್ ಒಂದು ಸೆಂಟರು, ಹೈಡ್ರೋಜನ್ ಒಂದು ಸೆಂಟರ್. ಬೋರಾನ್ ಇಂದ ಒಂದು ಎಲೆಕ್ಟ್ರಾನ್, ಹೈಡ್ರೋಜನ್ ಇಂದ ಒಂದು ಎಲೆಕ್ಟ್ರಾನ್, ಟೋಟಲ್ 2 ಎಲೆಕ್ಟ್ರಾನ್ಸ್ ಸೇರಿ ಏನಾಗಿದೆ, ಬಾಂಡ್ ಫಾರ್ಮೇಶನ್ ಮಾಡಿದೆ. ಅದೇ ರೀತಿ 2 ಬ್ರಿಡ್ಜ್ ಬಾಂಡ್ಸ್ ಇದೆ ಇಲ್ಲಿ. ಇದೊಂದು ಬ್ರಿಡ್ಜ್ ಬಾಂಡ್, ಇದೊಂದು ಬ್ರಿಡ್ಜ್ಡ್ ಬಾಂಡ್. ಅದನ್ನ ನಾವು ಬನಾನಾ ಬಾಂಡ್ಸ್ ಅಂತಾನೂ ಕರಿತೀವಿ. You have to remember how many banana bonds are there. That is 2 banana bonds or 2 bridged bonds are present here. ಇದನ್ನ 3 ಸೆಂಟರ್ 2 ಎಲೆಕ್ಟ್ರಾನ್ ಬಾಂಡ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಬೋರಾನ್ ಒಂದು ಸೆಂಟರ್, ಹೈಡ್ರೋಜನ್ ಒಂದು ಸೆಂಟರ್, ಅನದರ್ ಬೋರಾನ್ ಇಸ್ 1 ಸೆಂಟರ್. ಟೋಟಲ್ 3 ಸೆಂಟರ್ಸ್ ಆಯ್ತಲ್ವಾ? ಈ 3 ಸೆಂಟರ್ಸ್ ಅಲ್ಲಿ ಏನಾಗುತ್ತೆ, 2 ಎಲೆಕ್ಟ್ರಾನ್ಸ್ ಡಿಲೋಕಲೈಸ್ ಆಗ್ತಾ ಇರುತ್ತೆ. ಇಟ್ ಇನ್ವಾಲ್ವ್ಸ್ 3 ಆಟಮ್ಸ್ ಇದ್ರೂ ಕೂಡ ಅದರಲ್ಲಿ ಏನಾಗ್ತಾ ಇರುತ್ತೆ, 2 ಎಲೆಕ್ಟ್ರಾನ್ಸ್ ಡಿಲೋಕಲೈಸ್ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ 3 ಸೆಂಟರ್ 2 ಎಲೆಕ್ಟ್ರಾನ್ ಬಾಂಡ್ಸ್ ಅಂತ ಕರಿತೀವಿ. ಓಕೆ, ಈ ಸ್ಟ್ರಕ್ಚರ್ ನ ನೆನ್ಪಿಡಿ, ದಿಸ್ ಇಸ್ ಇಂಪಾರ್ಟೆಂಟ್. ದೆನ್ ಒನ್ ಮೋರ್ ಕಾಂಪೌಂಡ್, ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್, ದಟ್ ಈಸ್ ಇನಾರ್ಗ್ಯಾನಿಕ್ ಬೆನ್ಸಿನ್ ಅಂತ ಹೇಳಿ. ಇನಾರ್ಗ್ಯಾನಿಕ್ ಬೆನ್ಸಿನ್ ಏನಿದೆಯಲ್ವಾ, ದಟ್ ಈಸ್ ಆಕ್ಟಿಂಗ್ ಆಸ್ ಅ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ದ
ಫಾರ್ಮೇಷನ್ ಆಫ್ ಅದರ್ ಬೋರಾನ್ ಕಂಟೈನಿಂಗ್ ಕಾಂಪೌಂಡ್ಸ್. ಬೋರಾನ್ ಕಂಟೈನಿಂಗ್ ಕಾಂಪೌಂಡ್ಸ್ ಅನ್ನ ಫಾರ್ಮೇಷನ್ ಮಾಡಲಿಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ಇನಾರ್ಗ್ಯಾನಿಕ್ ಬೆನ್ಸಿನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹೌ ಟು ಪ್ರಿಪೇರ್ ದಿಸ್ ಇನಾರ್ಗ್ಯಾನಿಕ್ ಬೆನ್ಸಿನ್? ಫಸ್ಟು ಡೈಬೋರೇನ್ ಅನ್ನ ಅಮೋನಿಯಾ ಮಾಲಿಕ್ಯೂಲ್ ಜೊತೆ ಟ್ರೀಟ್ ಮಾಡಬೇಕು. ಆಗ ನಮಗೆ ಡೈ ಅಮೋನಿಯೇಟ್ ಸಾಲ್ಟ್ ಸಿಗುತ್ತೆ. This diammoniumate salt on further heating gives inorganic benzene, that is B3N3H6. Okay, ಇಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ, I'll write the structure of diborane here. ಇಲ್ಲಿ B2H6 ಸ್ಟ್ರಕ್ಚರ್ ಅನ್ನ ನಾನು ಬರಿತಾ ಇದ್ದೀನಿ. 2 bridged hydrogen atoms, 4 terminal hydrogen atoms, right? ಇಲ್ಲಿ when it is treated with ammonia, the bond breakage takes place like this. Then ಈ BH2 ಏನಿರುತ್ತಲ್ವಾ, BH2 combines with this ammonia molecule, 2 ammonia, NH3 twice, plus this BH4 minus ion will be formed like this. Then ಇದೇನು, it is unstable now. It is electron deficient. ಹಾಗಾಗಿ it involves in the ring formation. It involves in the ring formation like this. Total B3N3H6 like this. H, 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 H. Alternate single and double bond. Alternate single and double bond like this. This is the structure of inorganic benzene, that is B3N3H6. Okay, now this is about the boron family. Next, going to carbon family. Carbon family includes carbon, silicon, germanium, tin and lead. Right? ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಸಿಲಿಕಾನ್ F6 2-, ದಟ್ ಈಸ್ ಕಾರ್ಬನ್ ಫ್ಯಾಮಿಲಿಯಲ್ಲಿ ಬರುವಂತಹ ಕಾರ್ಬನ್ ನ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಸಿಲಿಕಾನ್. ಸಿಲಿಕಾನ್ ಮೇಕ್ಸ್ ಬಾಂಡ್ ವಿತ್ ಫ್ಲೋರಿನ್, ದಟ್ ಈಸ್ SiF6 2- ವಿಲ್ ಎಕ್ಸಿಸ್ಟ್, ಬಟ್ ನಾಟ್ SiCl6 2-. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತಂದ್ರೆ ಈ Cl- ಅಯಾನ್ಸ್ ಏನಿರುತ್ತಲ್ವಾ, ದೇ ಆರ್ ಲಾರ್ಜರ್ ಇನ್ ಸೈಜ್. ಅದು ಸಿಲಿಕಾನ್ ನ ಸುತ್ತ ಅಕಾಮಡೇಟ್ ಆಗ್ಲಿಕ್ಕೆ ಜಾಗ ಸಾಕಾಗಲ್ಲ ಅದಕ್ಕೆ. ದಟ್ ಲೀಡ್ಸ್ ಟು ವಾಟ್? ಸ್ಟೀರಿಕ್ ಹಿಂಡ್ರೆನ್ಸ್. ಡ್ಯೂ ಟು ಸ್ಟೀರಿಕ್ ಹಿಂಡ್ರೆನ್ಸ್ ಯಾಕಾಗತ್ತೆ? ಬಿಕಾಸ್ ಆಫ್ ದ ಲಾರ್ಜರ್ ಇನ್ ಸೈಜ್ ಆಫ್ ದಿಸ್ ಕ್ಲೋರೈಡ್ ಅಯಾನ್ಸ್. ಸೊ ಹಾಗಾಗಿ ಏನಾಗಲ್ಲ, ನಮಗೆ ಸಿಲಿಕಾನ್ F6 2- ಅವೈಲಬಿಲಿಟಿ ಇದ್ದ ಹಾಗೆ ನಮಗೆ ಸಿಲಿಕಾನ್ Cl6 2- ಅವೈಲಬಿಲಿಟಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ coming to the allotrophic forms of carbon. So what is this allotrophy? It is a property of an element to exhibit physically different forms. ಫಿಸಿಕಲಿ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಏನ್ ಶೋ ಮಾಡುತ್ತಲ್ಲ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್, ಅದನ್ನ ನಾವು ಅಲಾಟ್ರೋಪ್ಸ್ ಅಂತ ಕರಿತೀವಿ. ಕಾರ್ಬನ್ ಹ್ಯಾಸ್ ಬೋತ್ ಕ್ರಿಸ್ಟಲೈನ್ ಫಾರ್ಮ್ ಆಫ್ ಅಲಾಟ್ರೋಪ್ಸ್ ಅಂಡ್ ಅಮಾರ್ಫಸ್ ಫಾರ್ಮ್ಸ್, ಬೋತ್ ಕ್ರಿಸ್ಟಲೈನ್ ಆಸ್ ವೆಲ್ ಆಸ್ ಅಮಾರ್ಫಸ್. ಇಲ್ಲಿ ಕೊಟ್ಟಿರುವಂತಹ ಡೈಮಂಡು, ಗ್ರಾಫೈಟು, ಫುಲ್ಲರಿನ್ ಮೂರು ಕೂಡ ಕ್ರಿಸ್ಟಲೈನ್ ಅಲಾಟ್ರೋಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ಆಗಿರುತ್ತೆ. ದೆನ್ ಕೋಕ್ ಇರ್ಬೋದು, ದೆನ್ ಕೋಲ್ ಇರಬಹುದು, ಅಥವಾ ಚಾರ್ಕೋಲ್ ಇರಬಹುದು. ಅವೆಲ್ಲ ಏನು? ಅಮಾರ್ಫಸ್ ಅಲಾಟ್ರೋಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ಆಗಿರುತ್ತೆ. ದೆನ್ ನೌ coming to the compounds of carbon, one of the important compound is carbon monoxide. So carbon monoxide ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಅದನ್ನ ನಾವು ವಾಟರ್ ಗ್ಯಾಸ್ ಅಂತ ಕರಿತೀವಿ, ರೈಟ್? ಅದನ್ನ ಸಿಂಥಸಿಸ್ ಗ್ಯಾಸ್ ಅಂತಾನೂ ಕರಿತೀವಿ. ಈ ವಾಟರ್ ಗ್ಯಾಸ್ ಅನ್ನ ನಾವು ಹೇಗೆ ತಗೊಳ್ಬಹುದು? ಬೈ ಪಾಸಿಂಗ್ ದ ಸ್ಟೀಮ್ ಓವರ್ ದ ಕೋ. ಓಕೆ, ನೆಕ್ಸ್ಟ್ ಈ ವಾಟರ್ ಮಾಲಿಕ್ಯೂಲ್ ನ ರೀಪ್ಲೇಸ್ ಮಾಡಿದ್ರೆ ಏರ್ ವಿಚ್ ಕಂಟೈನ್ಸ್ ನೈಟ್ರೋಜನ್ ಗ್ಯಾಸ್, ರೈಟ್? ಸೊ ಆ ನೈಟ್ರೋಜನ್ ಗ್ಯಾಸ್
ಕೋಕ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ನಮಗೆ ಪ್ರೊಡ್ಯೂಸರ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. ದಟ್ ಇಸ್ ದ ಕಾಂಬಿನೇಷನ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಅಂಡ್ ನೈಟ್ರೋಜನ್. ವಾಟರ್ ಗ್ಯಾಸ್ದು ಕಾಂಪೋಸಿಷನ್ ನೆನಪಿರಬೇಕು ನಿಮಗೆ, ಪ್ರೊಡ್ಯೂಸರ್ ಗ್ಯಾಸ್ದು ಕಾಂಪೋಸಿಷನ್ ನೆನಪಿರಬೇಕು, ಇಂಪಾರ್ಟೆಂಟ್. ದೆನ್ ಈ ಕಾರ್ಬನ್ ಮಾನಾಕ್ಸೈಡ್ ಅನ್ನ ನಾವು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ವೈಲ್ ಎಕ್ಸ್ಟ್ರಾಕ್ಟಿಂಗ್ ದ ಮೆಟಲ್ಸ್. ನೋಡಿ, ಐರನ್ ಆಕ್ಸೈಡ್ ಇದೆ. ಐರನ್ ಆಕ್ಸೈಡ್ ಇಂದ ನಾವು ಐರನ್ ಅನ್ನ ರಿಮೂವ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆಗ ನಾವು ಕಾರ್ಬನ್ ಮಾನಾಕ್ಸೈಡ್ ಅನ್ನ ಯೂಸ್ ಮಾಡ್ತೀವಿ ಸೊ ಆಸ್ ಟು ಗೆಟ್ ಐರನ್. ದೆನ್ ಜಿಂಕ್ ಆಕ್ಸೈಡ್ ಇತ್ತು ಅನ್ಕೊಳ್ಳಿ, ಅದನ್ನ ರೆಡ್ಯೂಸ್ ಮಾಡುವಂತಹ ಏಜೆಂಟ್ ಯಾವ್ದಾಗಿರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಆಗಿರುತ್ತೆ. ಸೊ ದಟ್ ವಿ ವಿಲ್ ಗೆಟ್ ಜಿಂಕ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ನ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ, ಕಾರ್ಬನ್ ಮಾನಾಕ್ಸೈಡ್ ಫಾರ್ಮ್ಸ್ 2 ಪೈ ಬಾಂಡ್ಸ್. ಯು ಕ್ಯಾನ್ ಸಿ ಹಿಯರ್ 2 ಪೈ ಬಾಂಡ್ಸ್. ಮತ್ತೆ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಾರ್ಬನ್ ನ ಮೇಲೆ ಇರುತ್ತಲ್ವಾ, ದಟ್ ಆಕ್ಟ್ಸ್ ಆಸ್ ಅ ಡೋನಾರ್ ಲಿಗ್ಯಾಂಡ್. ಡೋನಾರ್ ಲಿಗ್ಯಾಂಡ್, ಇಟ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ ಟು ಮೆಟಲ್ಸ್ ಟು ಫಾರ್ಮ್ ಮೆಟಲ್ ಕಾರ್ಬೋನಿಲ್ಸ್. ಈ ಮೆಟಲ್ ಕಾರ್ಬೋನಿಲ್ಸ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಸಿಗ್ಮಾ ಅಂಡ್ ಪೈ ಬಾಂಡ್ ಇಂಟರಾಕ್ಷನ್ಸ್ ಅನ್ನ ನೋಡಬಹುದು. ಓಕೆ, ಈ ಬಾಂಡಿಂಗ್ in metal carbonyls involves both sigma and pi bond interactions. Okay, next one of the main compound, that is silica, that is also called as silicon dioxide. ಇದು ಕೋವಲೆಂಟ್ ಬಾಂಡ್ ಥ್ರೂ ಫಾರ್ಮೇಶನ್ ಆಗಿರುವಂತಹ ಸಿಲಿಕಾದು 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಈ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈಚ್ ಸಿಲಿಕಾನ್ ಆಟಮ್ is bonded to 4 oxygen atoms like this. Each silicon is bonded to 4 oxygen atoms and each oxygen is bonded to 2 silicon atoms. ಮತ್ತೆ ಇವು ಇನರ್ಟ್ ಆಗಿರ್ತವೆ, ಯಾಕೆಂದ್ರೆ ದ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ದ ಸಿಲಿಕಾನ್ ಅಂಡ್ ಆಕ್ಸಿಜನ್ ಇಸ್ ವೆರಿ ಸ್ಟ್ರಾಂಗ್ ಬಾಂಡ್. ಸೊ ಹಾಗಾಗಿ ಈಸಿಯಾಗಿ ಅದರ್ ಏನು ರಿಯೇಜೆಂಟ್ಸ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ದೆನ್ ಅನದರ್ ಇಂಪಾರ್ಟೆಂಟ್ ಕಾಂಪೌಂಡ್ ಈಸ್ ಸಿಲಿಕೋನ್ಸ್ ಅಂತ ಹೇಳಿ. ಏನಿದು ಸಿಲಿಕೋನ್ಸ್? ಸಿಲಿಕೋನ್ಸ್ ಈಸ್ ಫಾರ್ಮ್ಡ್ ಬೈ ದ ರಿಪೀಟೆಡ್ ಯೂನಿಟ್ಸ್ ಆಫ್ ಎನಿ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ಡ್ ಟು SiO. ಇಟ್ ಈಸ್ called as silicones. ಅದನ್ನ ಪಾಲಿಮರೈಸೇಷನ್ ರಿಯಾಕ್ಷನ್ ಇಂದ ಸಿಂಥಸೈಸ್ ಮಾಡೋದ್ರಿಂದ ಅದನ್ನ ಆರ್ಗ್ಯಾನೋ ಸಿಲಿಕಾನ್ ಪಾಲಿಮರ್ ಅಂತ ಕರಿತೀವಿ. ನೌ ಲೆಟ್ ಅಸ್ ಸಿ ಹೌ ಟು ಪ್ರಿಪೇರ್ ದಿಸ್ ಸಿಲಿಕಾನ್ ಅಂತ ಹೇಳಿ. ಆನ್ ಟ್ರೀಟಿಂಗ್ methyl chloride with silicon in presence of copper powder at a particular temperature, that is 570 Kelvin. ಮಿಥೈಲ್ ಕ್ಲೋರೈಡ್ ಅನ್ನ ಸಿಲಿಕಾನ್ ಜೊತೆ ರಿಯಾಕ್ಟ್ ಮಾಡಿದಾಗ ಯಾವುದರ ಪ್ರೆಸೆನ್ಸ್ ಅಲ್ಲಿ, ಕಾಪರ್ ಪೌಡರ್ ಮತ್ತೆ ಟೆಂಪರೇಚರ್ 570 ಕೆಲ್ವಿನ್ ನಲ್ಲಿ ರಿಯಾಕ್ಟ್ ಮಾಡಿದಾಗ ವಿ ಗೆಟ್ CH3 ಟ್ವೈಸ್ SiCl2, ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಒಂದು ಮೀಥೈಲ್ ಸಬ್ಸ್ಟಿಟ್ಯೂಟೆಡ್ ಇಂಟರ್ಮೀಡಿಯೇಟ್ ನಮಗೆ ಸಿಗುತ್ತೆ, ದಟ್ ಈಸ್ ಡೈಕ್ಲೋರೋ ಡೈಮೀಥೈಲ್ ಸಿಲಿಕಾನ್. ಓಕೆ, ಆನ್ ಹೈಡ್ರೋಲೈಸಿಸ್ ಈ ಕ್ಲೋರಿನ್ Cl2 ಏನಿದೆ, ದಟ್ ಐ ವಿಲ್ ರೈಟ್ ಹಿಯರ್ ದ ಕಂಪ್ಲೀಟ್ ಸ್ಟ್ರಕ್ಚರ್. ನೋಡಿ ಇಲ್ಲಿ, ಈ ಸಿಲಿಕಾನ್ ವಿತ್ 2 ಮಿಥೈಲ್ ಗ್ರೂಪ್ ಕ್ಲೋರಿನ್ ಅಟ್ಯಾಚ್ ಆಗಿದೆ ಅಲ್ವಾ, ಈ ರೀತಿ ಇದೆಯಲ್ವಾ. ಹೈಡ್ರೋಲೈಸ್ ಮಾಡಿದಾಗ ಈ ಕ್ಲೋರಿನ್ ಮತ್ತೆ ಈ ಕ್ಲೋರಿನ್ ಅನ್ನ ಒಂದು OH ಗ್ರೂಪ್ ರೀಪ್ಲೇಸ್ ಮಾಡುವಂಥದ್ದು, ಆಗ ನಮಗೇನ್ ಸಿಕ್ತು, CH3 ಟ್ವೈಸ್ SiOH ಟ್ವೈಸ್ ಸಿಕ್ತಲ್ವಾ. Then these molecules, that is silicon, 2 methyl groups and 2 OH groups, ಇಲ್ಲಿ ಸ್ಮಾಲ್ ಕರೆಕ್ಷನ್ CH3 ಅಂತ ಮಾಡ್ಕೊಳ್ಳಿ, ಅಂಡರ್ಗೋಸ್ ಪಾಲಿಮರೈಸೇಷನ್ ರಿಯಾಕ್ಷನ್ ಮೀನ್ಸ್ ಇಲ್ಲಿರುವಂತಹ, ಒಂದು ಸೆಕೆಂಡ್, ಇಲ್ಲಿ ಪಾಲಿಮರೈಸೇಷನ್ ಅಂತಂದ್ರೆ ಏನಿಲ್ಲ, ಇಲ್ಲಿ OH ಮತ್ತೆ EH ಕಂಬೈನ್ಸ್ ಟುಗೆದರ್ ಟು ಫಾರ್ಮ್ ವಾಟರ್ ಮಾಲಿಕ್ಯೂಲ್ಸ್ ಅಲ್ವಾ. n ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಎಲಿಮಿನೇಟ್ ಆಗ್ಬಿಟ್ಟು ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ದಿಸ್ ಸಿಲಿಕಾನ್ ಸ್ಟ್ರಕ್ಚರ್ ಸಿಗುವಂಥದ್ದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದ
preparation of silicons. Then coming to the silicates. Silicates is formed by the repeated unit of SiO4 4 minus. Central silicon atom irutte, 4 oxygen atoms arranged in tetrahedral manner with 4 negative charges. ಓಕೆ, ಇದನ್ನ ಈ ರೀತಿ ಕೂಡ ನಾವು ರೆಪ್ರೆಸೆಂಟ್ ಮಾಡಬಹುದು ಡಾಟೆಡ್ ಸ್ಟ್ರಕ್ಚರ್ ಅಲ್ಲಿ. ದೆನ್ so one of the form of the silicates is zeolites. ಈ zeolites is an aluminosilicate ಅಂತ ಕರಿಬಹುದು ಇದನ್ನ. ಯಾಕೆ ಅಂತಂದ್ರೆ ಇಟ್ ಇಸ್ ಫಾರ್ಮ್ಡ್ ಬೈ ದ ರಿಪೀಟೆಡ್ ಯೂನಿಟ್ ಆಫ್ ಸಿಲಿಕಾನ್ ಅಂಡ್ ಅಲ್ಯೂಮಿನಿಯಂ ವಿತ್ 2n ನಂಬರ್ ಆಫ್ ಆಕ್ಸಿಜನ್. ಸೊ ಈ ಜಿಯೋಲೈಟ್ಸ್ ಅನ್ನ ನಾವು ಹಾರ್ಡ್ ವಾಟರ್ ಅನ್ನ ಸಾಫ್ಟ್ನಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಆಸ್ ಅಯಾನ್ ಎಕ್ಸ್ಚೇಂಜರ್ಸ್ ಇನ್ ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರ್ ಅಂಡ್ ಇನ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಫಾರ್ ಕ್ರಿಯೇಟಿಂಗ್ ಹೈಡ್ರೋಕಾರ್ಬನ್ಸ್ ವಿ ಯೂಸ್ ಜಿಯೋಲೈಟ್ಸ್ ಎಕ್ಸ್ಟೆನ್ಸಿವ್ಲಿ. So it is composed of the repeated units of the aluminosilicates with O2n. Okay, that is oxygen 2n. So this is about the boron and carbon family. Let's continue in the next class. Thank you.